ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ತೆಂಗಿನಕಾಯಲ್ಲೇ ಪಾಯಿಂಟ್ ಮಾಡೋದು ತೋರಿಸ್ತೀನಿ. ಕೆಲವು ಜನ ತೆಂಗಿನಕಾಯಲ್ಲಿ ಮಾಡ್ತಾರೆ, ಕೆಲವು ಜನ ಈ ಸ್ಟೈಲಾಗಿರೋ ಒಂದು ಬೇವಿನ ಕಡ್ಡಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಟ್ಟಿಗೆ ಆಗಿರ್ಬೋದು ಅದರಲ್ಲೇ ಮಾಡ್ತಾರೆ. ಜೊತೆಗೆ ನಿಂಬೆ ಹಣ್ಣು, ಆಮೇಲೆ ಬಂಗಾರದ ಒಂದು ಇದರಲ್ಲೇ ಪೈನ್ ಬಂಗಾರದ ಉಂಗುರ ಇರುತ್ತಲ್ಲ, ಉಂಗುರ ಕಟ್ಟಿ ಬಿಟ್ಕೊಂಡು ಈ ಥರ ಮಾಡ್ತಾರೆ. ನಾನು ಈ ತರ ಮಾಡೋದನ್ನು ಬಹಳ ದಿವಸದಿಂದ ನಾನು ಸಣ್ಣ ಹುಡುಗಿದ್ದಾಗಿದ್ದ ನಾನು ಮಾಡ್ತಾ ಇದ್ದೀನಿ. ಸುಮಾರು ವರ್ಷದಿಂದ ನಾನು ಇಲ್ಲಿ ಸುತ್ತಮುತ್ತ ನಾನು ಕೊಪ್ಪಳದ ಅಂತ ನಾನು ಊರು. ಇಲ್ಲೆಲ್ಲ ಸಾಕಷ್ಟು ನನ್ನ ಸ್ನೇಹಿತರಾಗಿರ್ಬೋದು, ನಂದಾಗಿರ್ಬೋದು, ಬೇರೆ ಬೇರೆ ಎಲ್ಲರದ್ದು ನಾನು ಪಾಯಿಂಟ್ ನೋಡ್ಕೊಂಡಿದ್ದೀನಿ. ಆದ್ರೆ ಈ ಪಾಯಿಂಟ್ ನೋಡೋದು ಹೆಂಗ ಅಂತ ಹೇಳ್ತೀನಿ. ನೀವು ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು, ನಾನು ಹೇಳ್ತೀನಿ ಇದು ಏನು ಎಂತ. ಯಾಕಂದ್ರೆ ಇವತ್ತು ಸೈಂಟಿಫಿಕ್ ರೀಸನ್ಗಳು ಬೇರೆ ಬೇರೆ ರೀತಿ ಹೇಳ್ತಾ ಇರ್ಬೋದು, ಆದ್ರೆ ನಾನ್ ಮಾತ್ರ ಹೇಳ್ತೇನೆ. ನಾನು ಈ ಪಾಯಿಂಟ್ ನೋಡಕತ್ತಾಗ ಸುಮಾರು ಜನ ನಾನು ಬೋರ್ವೆಲ್ ಏಜೆನ್ಸಿ ಹತ್ರ ಪರಿಚಯ ಇದೀನಿ, ಬಹಳಷ್ಟು ಜನ ಹತ್ರ ಪರಿಚಯ ಇದೀನಿ. ಬಟ್ ಇದು ನನಗೆ ತಿಳಿದ ಮಟ್ಟಿಗೆ 70% ಡಪ್ಪನ್ ಸಕ್ಸಸ್ ಆಗುತ್ತೆ ಅಂತ ನಾ ಹೇಳ್ತೀನಿ. ಅದು ನಾನು ಹೆಂಗ ಎಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಇದು ಏನಪ್ಪಾ ಅಂತಂದ್ರ, ನಾವು ಕಾಯಿ ಹಿಡ್ಕೊಂಡು ಹೊಂಟಾಗ ಅದು ಒಂದು ಡೈರೆಕ್ಷನ್ ನಮಗೆ ತೋರ್ಸುತ್ತೆ. ಕಾಯಿ ಈ ತರ ಮೂಮೆಂಟ್ ಆಗುತ್ತೆ, ನಾವು ಆ ತರ ಮೂಮೆಂಟ್ ನಾವು ಓಡಾಡ್ಬೇಕಾಗುತ್ತೆ. ಅದು ನಮಗ್ ಗೊತ್ತಿಲ್ಲ. ಕೆಲವು ಜನ ಸುಮ್ಮನೆ ಅಂತಾರ, ಕೆಲವು ಜನ ಅದು ಇದು ಅಂತ ಹೇಳ್ತಾರ. ಬಟ್ ನಾನು ಆ ಥರದಿಲ್ಲ, ಆ ಥರ ಏನಿಲ್ಲ. ನಮ್ಗೆ ಈ ತರ ತೋರ್ಸುತ್ತದ, ಆ ತರ ನಾವು ಆ ಕಡೆ ಸರ್ಕೊಂತೀವಿ. ಈ ಕಡೆ ಬಾ ಅಂದಾಗ ಅದು ಈ ಕಡೆ ನಮ್ಗೆ ಸೆಳೆತ ತೋರಿಸ್ತಾ ಈ ತರ ಹೋಗ್ತೀವಿ. ನೋಡ್ರಿ, ಇದು ಕೆಲವು ಜನ ಹೇಳೋದು ರೀಸನ್ ತಮ್ಮದ ಒಂದು ಹೇಳ್ತಾರ. ನನ್ನ ಇದ್ರ ಪ್ರಕಾರ ಈ ಕಾಯಿ ಹೇಳುವ ಜಾಗ, ನಾನು ಓದಿದ್ದು ತಿಳ್ಕೊಂಡದ್ದು ಹೇಳ್ಬೇಕಪ್ಪ ಅಂದ್ರೆ, ಒಂದು ಗಟ್ಟಿಯಾಗಿರುತ್ತೆ, ಇಲ್ಲ ಒಂದು ಪೂರ್ತಿ ಲೂಸ್ ಇರುತ್ತೆ. ಇಲ್ಲ ಆ ಜಾಗ ನಾವು ಎರಡೇ ಜಾಗದಾಗ ನಾವು ಫೇಲ್ ಆಗಕ್ಕೆ ಸಾಧ್ಯ ಇರೋದು. ಒಂದು ಪೂರ್ತಿ ಗಟ್ಟಿಯಾಗಿ ಬಂತಪ್ಪ ಅಂದ್ರೆ ಭೂಮಿ ಮ್ಯಾಗಿದ್ದನ ಬೋರ್ವೆಲ್ ಹೊಡೆಯೋತ್ನಾಗ ಫುಲ್ ಹಾರ್ಡ್ ಬಂತಪ್ಪ ಅಂದ್ರೆ ಫೇಲ್ ಆಗುತ್ತೆ ಪಾಯಿಂಟ್. ಅತಿ ಲೂಸ್ ಸಿಕ್ಕಾಪಟ್ಟೆ ಮಣ್ಣು ಬಂತು ಅಂತಂದಾಗ ನಾವು ಫೇಲ್ ಆಗ್ತೀವಿ. ಅದೇ ಬಿಟ್ರೆ ನಾವು ಮೂರನೇದಾಗ ಹೇಳ್ಬೇಕಪ್ಪ ಅಂತಂದ್ರೆ ಸಕ್ಸಸ್ ಆಗ್ತೀವಿ. ಅಂದ್ರೆ ನಮಗೆ ನಮಗ ಕಾಯರಿಗೆ ಫೇಲ್ ಆಗೋದ್ ಕಾರಣ ಅದಂದ್ರೆ, ಈ ತರ ಎದ್ದಾಗ ನಾವು ನೀರ್ ಎಷ್ಟಕ್ಕೆ ಬರ್ತಾ ಅಂತ ಒಂದು ಮನಸ್ಸಿನಲ್ಲಿ ನಾವೇ ಒಂದು ಅಂಕಿ ಇಟ್ಕೊಂಡಾಗ ಅದು ನಾನು ಒಂದು 100ರಿಂದ 105 ಅಡಿಗೆ ಬಂದಾಯ್ತು ಅಂತಂದಾಗ ಈ ತರ ನಮಗ ಮೂಮೆಂಟ್ ಆಗುತ್ತೆ. ಕೆಲವು ಜನ ಹೇಳ್ತಾರ ನೀವೇ ಕೈ ಆಡ್ಸ್ತೀರಿ ಹಂಗ ಹಿಂಗ ಅಂತ ಹೇಳ್ತಾರ. ಅದು ನಿಜವಾಗಿಲ್ಲ. ನಾವು ನಮಗ್ ಗೊತ್ತಿದ್ ಮಟ್ಟಿಗೆ ಅಷ್ಟೇ ನಾವು ಹೇಳ್ಬೋದು. ಇದು ನಂಬಬಹುದು ಬಿಡ್ಬೋದು ಅಷ್ಟೇ. ಯಾಕಂದ್ರೆ ನಾವೇನು ಮಾಡ್ಬೇಕು, ತೋರಿಸ್ಬೇಕು, ಇದರಿಂದ ಯಾರನ್ನ ಡೈವರ್ಟ್ ಮಾಡ್ಬೇಕು ಅನ್ನೋ ಉದ್ದೇಶ ನಮ್ಮದಲ್ಲ. ನಾನು ಮಾಡಿದ್ದು ಇಲ್ಲಿವರೆಗೆ ಒಂದು 75 ಇಂದ 80% ಮಾತ್ರ ನೀರು ನಮ್ಗೆ ಸಕ್ಸಸ್ ಆಗೈತಿ. ಈ ತೆಂಗಿನಕಾಯಿಗೂ ನಮಗೆ ಏನೋ ಐತಿ, ಅವ್ರು ಅಷ್ಟ ಕಾಯಿ ಅನ್ನೋ ಮಾತು ಸುಳ್ಳು. ನೀವು ಯಾರಾದ್ರೂ ಸತತ ಪ್ರಯತ್ನದಿಂದ ನೀವು ಈ ತರ ಹಿಡ್ಕೊಂಡು ಹಿಡಿದ್ರೆ ನಿಮ್ಗೆ ಅದೊಂದು ಸೆನ್ಸ್ ನಿಮ್ಗೆ ತಿಳಿದೈತಿ. ಒಂದು ನಿಮ್ಗೆ ನಾನು ಹೇಳ್ತಾ ಇದ್ದೇನಂದ್ರೆ ಸೈಂಟಿಫಿಕ್ ರೀಸನ್ ಏನಂತ ನಾ ಹೇಳಿದೆ. ಏನಪ್ಪಾ ಅಂತಂದ್ರ, ಈ ತರ ಕಾಯಿ ನಿಲ್ಬೇಕಪ್ಪ ಅಂತಂದ್ರ ಆ ಜಾಗದಲ್ಲಿ ಅತ್ಯಂತ ಗಟ್ಟಿ ಈಗ ಹೇಳ್ತಿರ್ತಾರ. ಹಿಂಗ ನಾವು ನೋಡ್ತೀವಿ 1, 2 ಅಂತ ಈ ತರ ಮೂರ್ ಜಾಯಿಂಟ್ ಬಂದು ನಮ್ಗೆ ಏನಾಗುತ್ತೆ ಇಲ್ಲಿ ಹೇಳುತ್ತಾ ಅಂತ ಹೇಳ್ತಾರ. ಇಲ್ಲಿ ಎದ್ದಿದ್ದು ಅದು ಹೆಚ್ಚಾನೆಚ್ಚು ಈ ತರ ಬನ್ನಿ ಗಿಡ ಇಲ್ಲ ಹುತ್ತ ಈ ತರ ಇಂಥ ಪ್ಲೇಸ್ನಾಗ ಹೇಳುತ್ತೆ. ಅಂದ್ರ ಇವತ್ತು ನಾನು ಸೈಂಟಿಫಿಕ್ ಆಗಿ ಹೇಳ್ತೀನಿ. ಈ ಬನ್ನಿ ಗಿಡದ ಹತ್ರ ಯಾಕೆ ಬಂದು ತೋರ್ಸಕತ್ತೀನಿ, ಇಲ್ಲಿ ಹುತ್ತದ ಹತ್ರ ಯಾಕೆ ಬಂದು ತೋರ್ಸಕಂದ್ರೆ, ಅದು ತಂಪಾದ ಪ್ರದೇಶದಲ್ಲೇ ಏನ್ ಮಾಡುತ್ತೆ, ಇರಿಬಿ ಯಾವ್ದು ಗೆದ್ದಲೊಳ ಹುತ್ತನ್ನು ಕಟ್ಟುತ್ತೆ. ಅಂದ್ರ ತಂಪಾದ ಪ್ರದೇಶದಲ್ಲಿ, ಅಂದ್ರೆ ಅದು ಕಲ್ಲಿನ ಜರಿ ಮೇಲೆ. ಇದು ಕೂಡ ಒಂದು ಬನ್ನಿ ಗಿಡ ಸರ್ವೇ ಸಾಮಾನ್ಯ ಕಲ್ಲಿನ ಮೇಲೆ ಇರುತ್ತೆ, ಅದು ತಂಪಾದ ಜಾಗದಲ್ಲೇ ಅಂತ. ಹಿಂಗಾಗಿ ಇವು ಕಂಟಿ ಕಾಬ್ಲ ಏನ್ ಬೆಳೆದ್ರೆ ಬದುನಲ್ಲಿ ಯಾಕೆ ಬೆಳಿತಾವ ಅಂತಂದ್ರ ಅಲ್ಲಿ ತಂಪಾಗಿರುತ್ತೆ, ಆ ಜಾಗಕ್ಕೆ ಬೆಳೀತೆ. ಹಿಂಗಾಗಿ ನಾವು ಏನ್ ರೀಸನ್ ಕೊಡ್ತೀವಿ ಅಂದ್ರೆ, ಇಲ್ಲ ಒಂದು ಬಳ್ಳಿ ಐತಿ,
ಇಲ್ಲ ಹುತ್ತೈತಿ, ಇಲ್ಲ ಬನ್ನಿ ಗಿಡ ಐತಿ ಅಂತ ನಾವು ಹಿಂಗೆ ತೋರಿಸ್ತೀವಿ. ಈ 3 ಜಾಗ ಬಂದು ನೋಡಿದ್ರೆ ನಾವ್ ಏನ್ ಮಾಡ್ತೀವಿ, ಈ ತರ ಕಾಯಿ ಇರುತ್ತಲ್ಲ ಅದು ನಾವೇನೋ ಹಿಂಗ್ ಎಬಸ್ತಾರ ಅಂತ ಹೇಳ್ತಾರ, ರಿಯಲ್ ಇಲ್ಲ. ನೋಡ್ರಿ ಇಲ್ಲ ನಾನು ಇಟ್ಕೊಂಡಿದ್ ನೋಡ್ರ ಹಂಗ ಇದೆ, ನಿಮ್ಮ ಮೂವ್ಮೆಂಟ್ ಮಾಡ್ತೀರಿ ಅಂತಂತ ಹೇಳ್ತದ. ನಾವ್ ಈ ತರ ನೋಡ್ಕೊಂತೀವಿ, ನೀರು ಎಷ್ಟು ಹೆಚ್ಚಿಗೆ ಬರುತ್ತೆ ಎಷ್ಟಿಲ್ಲ ಈ ತರ ನೋಡ್ಕೊಂಡಾಗ ನಮ್ಗೆ ಇಷ್ಟ ಅಡಿಗೆ ನೀರು ಬರ್ತಾ ಅಂತ ನಾವು ಈ ತರ ಹೇಳ್ತೀವಿ. ಇದು ಅದು ಬಿಟ್ರೆ ನಿಮ್ಗ ಇದು ನಂಬ್ರಿ ಬಿಡ್ರಿ ನಿಮಗ್ ಬಿಟ್ಟಿದ್ದು. ಆದ್ರ ಇದು ನಾನು ಓದಿ ನಾನು ಇದು ಮಾಡಿದ ಮೇಲೆ ಯಾರಾದ್ರೂ ರೈತರು ಕೇಳಿದ್ರ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಕೇಳಿದ್ರ ನಾವ್ ಏನ್ ಉತ್ತರ ಕೊಡ್ಬೇಕು ಅನ್ನೋದಕ್ಕೂ ನಾನು ಕೆಲವೊಂದು ಲೇಖನಗಳನ್ನು, ನಾನು ಪತ್ರಿಕೆಯಲ್ಲಿ ಬಂದಂತ ಲೇಖನಗಳನ್ನು ನಾನು ಓದಿದ ಆಧಾರ ಮೇಲೆ ಹೇಳ್ತೀನಿ. ಗಟ್ಟಿ ಮತ್ತು ಲೂಸ್ ಇವೆರಡು ಬಂದ್ರ ನಾವ್ ಎಂತ ಪಾಯಿಂಟ್ ನೋಡೇನಂದ್ರು ಫೇಲ್ ಆಕತ್ತೆ. ಅಲ್ಲಿ ಹುತ್ತನು ಬೆಳೆದಿರ್ತ ಅಂದ್ರ ಆ ಕಲ್ಲಿನ ಹುತ್ತನು ಬೆಳೆದಿರುತ್ತೆ, ಆ ಕಲ್ಲಿಂತಾಗ ಈ ತರ ಇದನ್ನೇ ಇರುತ್ತೆ, ಇದು ಬನ್ನಿ ಮರ ಮತ್ತೆ ಈ ತರ ಇವನು ಇರ್ತಾವ ಬಳ್ಳಿಗಳು. ಆದ್ರೂ ನಾವು ಅಲ್ಲಿ ಫೇಲ್ ಆಗ್ತೀವಿ. ಯಾಕೆ ಕಾರಣ ಅಂದ್ರೆ ಇವೆರಡ ಕಾರಣ, ಸೈಂಟಿಫಿಕ್ ಕಾರಣ. ಇದು ಉಳಿದಂಕ ನಮ್ಗೆ ಒಳ್ಳೆ ಜರಿ ಸಿಗುತ್ತೆ ಅಂತ ಹೇಳ್ತೀವಿ. ಇಷ್ಟೇ ಅಡಿಗೆ ನೀರು ಬರ್ತಂತ ಅಂತ ಹೇಳಿದ್ವಿ. 1 ಫೀಟ್ ಹೆಚ್ಚಾಗಿರ್ಬೋದು, 1 ಫೀಟ್ ಕಡಿಮೆ ಆಗಿರ್ಬೋದು, ನೀರು ಬರುತ್ತೆ. ಅಲ್ಲಿ ಬರ್ಲಿಲ್ಲಪ್ಪ ಅಂತಂದಾಗ ಒಂದಿಷ್ಟು ನಮಗೂ ಒಂದಿಷ್ಟು ನಂಬಿಕೆ ವಿಶ್ವಾಸ ಹೋಗಿರುತ್ತೆ. ಯಾಕಂದ್ರೆ ನಾವು ನೋಡಿದ್ದು ದೇವ್ರ ಮೇಲೆ ನಂಬಿಕೆ, ಈ ಕಾಯಿ ಮೇಲೆ ವಿಶ್ವಾಸ, ನಮ್ಮ ಮೇಲೆ ಒಂದು ಆತ್ಮವಿಶ್ವಾಸದ ಮೇಲೆ ನಾವು ಪಾಯಿಂಟ್ ಮಾಡ್ತಿರ್ತೀವಿ. ಈ ಅದರ ಮೇಲೆ ನೀರು ಇಷ್ಟ ಬರ್ತ ಅಂತ ಹೇಳ್ತೀವಿ. ಸಾಧ್ಯದಷ್ಟು ಬರುತ್ತೆ. ಈಗ ದಿಕ್ಸೂಚಿ ಹಿಡ್ಕೊಂಡ್ ಮಾಡ್ತಾರ. ಆಮೇಲೆ ಈ ಕಾಯಿ ಈ ತರ ಈ ನಾವು ದಿಕ್ಕುಗಳನ್ನ ನಾವು ಪಾಯಿಂಟ್ ಮಾಡ್ಬೇಕಂತ ದಿಕ್ಕುಗಳನ್ನ ಆಯ್ಕೆ ಮಾಡ್ಕೊಂತೀವಿ. ಯಾವ ತರ ದಿಕ್ಕುಗಳ ಆಯ್ಕೆ ಮಾಡ್ಕೊಂತೀವಿ ಅಂದ್ರೆ ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ ಅಂತ ಹಿಂಗ್ ಮಾಡ್ಕೊಂತೀವಲ್ಲ. ಹಿಂಗಾಗಿ ನಾವೇನ್ ಮಾಡ್ತೀವಿ, ಸರ್ವೇ ಸಮಯ ಈಶಾನ್ಯ ಕಡೆನ ಜಾಸ್ತಿ ನೋಡ್ತೀವಿ. ಆ ದಿಕ್ಕಿಗೆ ಈಗ ಸೂರ್ಯನ ನಾವು ಪೂರ್ವಕ್ಕೆ ಹಿಂಗ್ ನಿಂತ್ಕೊಂಡಾಗ ನಮ್ಗೆ ಎಡಕ್ಕೆ ಕಾಣೋದು ಈಶಾನ್ಯ ದಿಕ್ಕು, ಆಗ್ನೇಯ. ನಾವೇನ್ ಮಾಡ್ತೀವಿ ಮತ್ತೆ ಈ ಭಾಗಕ್ಕೆ ಬಂದು ಮಾಡ್ತೀವಿ. ಈ ಭಾಗದಾಗ ಜಾಸ್ತಿ ನೀರು ಸಿಗುತ್ತಾ ಅಂತ ಹೇಳಿ ಹಿಂಗಾಗಿ ನಾವು ಈಶಾನ್ಯ ಮತ್ತು ವಾಯು ನೈಋತ್ಯ ಕಡೆ ಹೋಗ್ತೀವಿ. ಉಳಿದಂತ ನಡವಲ್ದಾಗ ಅಡ್ಡಾಡ್ತೀವಿ. ನಾವು ಧೈರ್ಯವಾಗಿ ಅಡ್ಡಾಡ್ರಂದ್ರೆ ತೆಂಗಿನಕಾಯಿ ಹಿಡ್ಕೊಂಡು ಯಾರು ಪಾಯಿಂಟ್ ಮಾಡ್ತಾರ ಅವ್ರ ನಡವಲ್ದಾಗ ಹಿಡಿದು ಮಾಡಿದ್ರೆ ಉಳಿದವರೆಲ್ಲ ಭಯದಿಂದ ಇರ್ತಾರಂತನ ಅಲ್ಲ, ಸಾಕಷ್ಟು ಸಿಂಪ್ಟಮ್ಸ್ ತೋರಿಸ್ತಾ ಇರೋವಂಥ ಬದಿನಲ್ಲೇ ಪಾಯಿಂಟ್ ನೋಡಕ್ ಬರ್ತಾರ. ಇದನ್ನ ನಂಬ್ರಿ ಬಿಡ್ರಿ ನಿಮ್ಗೆ ಬಿಟ್ಟಿದ್ದು. ಆದ್ರ ನೀರ್ ಸಿಗುತ್ತಾನ ವಿಶ್ವಾಸ 100% ನನಂಕರ ಐತಿ. 100ಕ್ಕೆ 100 ಬರ್ತ ಅಂತ ಹೇಳ್ಬೋದು, ಆದ್ರೆ ನಾವು ದೇವ್ರಲ್ಲ. ಹಿಂಗಾಗಿ ನಾನು ಹೇಳೋದಿಷ್ಟ, ಒಂದು ವಿಶ್ವಾಸ, ಒಂದು ನಂಬಿಕೆ. ನಾ ಇಟ್ಟಿರುವ ಕಾಯಿ ವಿಶ್ವಾಸ, ದೇವ್ರ ಮೇಲೆ ಇಟ್ಟು ವಿಶ್ವಾಸ, ನಮಗೆ ಇಲ್ಲಿ ಕಾಯಿ ಹೇಳ್ತಪ್ಪ ಅಂತಂದ್ರೆ ಇಲ್ಲಿ ನೀರು ಸಿಗುತ್ತಾ. ಮತ್ತು ನಿಮ್ಗೆ ಆಗಲೇ ಮನಸ್ಸಿನ ಒಂದು ಅಂಕಿ ಅನಿಸ್ತೀವಿ, ಅಲ್ಲಿ ಏನೋ ಕಾಯಿ ಮೂಮೆಂಟ್ ಆಗುತ್ತಪ್ಪ ಅಂದ್ರೆ ಅಷ್ಟಡಿ ನೀರು ಬರ್ತಾ ಅಂತ ಹೇಳ್ತೀವಿ. ಒಂದೊಂದು ಏರಿಯಾದಾಗ 300 ಅಡಿಗೆ ಬರ್ತಾವೆ, ಒಂದೊಂದು ಅಡಿಗೆ 200 ಅಡಿಗೆ ಬರ್ತಾವೆ, ಒಂದೊಂದು ಅಡಿಗೆ 90. ನಮ್ಮ ಕಡೆ ಏನು ಬರ್ತದೆ 95, 100 ಇಷ್ಟು ಅಡಿಗೆ ನೀರು ಬಂದ್ಬಿಡುತ್ತೆ. 150ಕ್ಕೆ ಫುಲ್ಲು ಹಾರ್ಡ್ ಬರುತ್ತೆ ನಮ್ಮ ಕೊಪ್ಪಳ ಭಾಗ. ಅದು ಸ್ಪೆಷಲ್ ನಮ್ಮ ಬೆಟಗೇರಿ ಭಾಗದಾಗ. ನಾ ಎಲ್ಲ ಸಾಕಷ್ಟು ಮಾಡೀನಿ. ಆ ಅನುಭವದ ಮೇಲೆ ನಾ ಹೇಳ್ತೀನಿ.